ರಾಜ್ಯದಲ್ಲಿ ಈ ಬಾರಿ ಮಳೆಯ ಕೊರತೆ ಉಂಟಾಗಿದೆ. ಜುಲೈನಲ್ಲಿ ಸಿಲಿಕಾನ್ ಸಿಟಿಯಲ್ಲೂ ಕೂಡ ವಾಡಿಕೆಯಷ್ಟು ಮಳೆಯಾಗಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬೆಂಗಳೂರು ಹವಾಮಾನ ಇಲಾಖೆ ವಿಜ್ಞಾನಿಯಾಗಿರುವಂತಹ CS ಪಾಟೀಲ್ ಇದ್ದಾರೆ. ಅವರು ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಈಗ ಜುಲೈನಲ್ಲಿ ಕೇವಲ ಒಂದೆರಡು ಬಾರಿ ಅಷ್ಟೇ ಮಳೆಯಾಗಿರೋದು. ಇದು ದಾಖಲೆನ ಹೆಂಗೆ ಎಷ್ಟು ಆಗಬೇಕಾಗಿತ್ತು? ವಾಡಿಕೆ ಎಷ್ಟು ಈ ಹಿಂದೆ ಆಗ್ತಾ ಇತ್ತು? ಎಷ್ಟು ಆಗಬೇಕಾಗಿತ್ತು? ಎಷ್ಟಾಗಿದೆ ಸರ್? ಜುಲೈನಲ್ಲಿ ಬೆಂಗಳೂರಿನಲ್ಲಿ ಸುಮಾರು 40% 50% ರಷ್ಟು ಮಳೆ ಕೊರತೆಯಾಗಿದೆ. ಇದು ವಾರ್ಷಿಕವಾಗಿ ಸುಮಾರು 100 ಸೆಂಟಿಮೀಟ್ರ್ ಮಳೆ ಆಗಬೇಕಾಗಿತ್ತು. ಇಲ್ಲೇ ಸುಮಾರು ಒಂದು 14 ಸೆಂಟಿಮೀಟ್ರ್ ಮಾತ್ರ ಮಳೆಯಾಗಿದೆ. ಇನ್ನು ಆಗಸ್ಟ್ 2ನೇ ವಾರದಲ್ಲಿ ಮಳೆಯಾಗುವ ಸಾಧ್ಯತೆ ಐತಿ. ಆಗಸ್ಟ್ 1ರಂದು 1ರಿಂದ 5ನೇ ತಾರೀಕಿನ ತನಕ ಮಳೆ ಬೆಂಗಳೂರಿನಲ್ಲಿ ಸಾಧಾರಣವಾಗಿ ಕೆಲವು ಕಡೆ ಮಾತ್ರ ಮಳೆಯಾಗುವ ಸಾಧ್ಯತೆಗಳದಾವು. ಮುಂದೆ 6ರಿಂದ 13 ತನಕ ಬೆಂಗಳೂರಿನಲ್ಲಿ ಮಳೆಯಾಗುವ ಸಾಧ್ಯತೆಗಳದಾವು. ಮುಂದೆ 13ರಿಂದ ಮತ್ತೆ ಮಳೆಯ ಪ್ರಮಾಣ ಕಡಿಮೆ ಆಗುವ ಸಾಧ್ಯತೆಗಳದಾವು. ಇವತ್ತು ಆಗಸ್ಟ್ 1ರಂದು ಕರ್ನಾಟಕದ ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದ್ದು, ಕೆಲವು ಕಡೆ ಭಾರೀ ಹಾಗೂ ಅತ್ಯಂತ ಭಾರೀ ಮಳೆಯಾಗುವ ನಿರೀಕ್ಷಣೆ ಇರುವುದರಿಂದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಡಲಾಗಿದೆ. ನಾಳೆ ಆಗಸ್ಟ್ 2ರಂದು ಈ ಕರಾವಳಿ ಜಿಲ್ಲೆಗಳಿಗೆ ಮತ್ತು ಮಲೆನಾಡಿನ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. ಆಗಸ್ಟ್ 3ರಂದು ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಕೊಡಲಾಗಿದೆ. 4, 5ರಂದು ಕರಾವಳಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಕರ್ನಾಟಕ ರಾಜ್ಯಾದ್ಯಂತ ಆಗಸ್ಟ್ 2ರಿಂದ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗುವ ಸಾಧ್ಯತೆಗಳದಾವು. ಆದರೆ ಆಗಸ್ಟ್ 6ರಿಂದ ಮತ್ತೆ ಮಳೆಯ ಏರಿಕೆಯಾಗುವ ಸಾಧ್ಯತೆಗಳದಾವು. ಸರ್, ಈಗ ಜುಲೈನಲ್ಲಿ ಡ್ರೈಯೆಸ್ಟ್ ಜುಲೈ ಆಯಿತಾ? ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಒಂದೆರಡು ಬಾರಿ ಮಾತ್ರ ವರುಣ ಎಂಟ್ರಿ ಕೊಟ್ಟಿದ್ದ. ಇನ್ನು ರಾಜ್ಯದ ವಿಚಾರ ನೋಡೋದಾದರೆ ರಾಜ್ಯದಲ್ಲೂ ಕೂಡ ಈಗ ಕರಾವಳಿ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಹಾಗಾದರೆ ಜುಲೈನಲ್ಲಿ ರಾಜ್ಯದಲ್ಲಿ ಎಷ್ಟು ವಾಡಿಕೆ ಎಷ್ಟು ಮಳೆಯಾಗಬೇಕಾಗಿತ್ತು, ಎಷ್ಟಾಗಿದೆ? ಸಿಲಿಕಾನ್ ಸಿಟಿಯಲ್ಲಿ ಎಷ್ಟು ಆಗಬೇಕಾಗಿದೆ, ಎಷ್ಟಾಗಿದೆ ಸರ್? ಬೆಂಗಳೂರಿನಲ್ಲಿ 40% 50% ಮಳೆ ಕೊರತೆ ಇದೆ. ಬರೀ ಬೆಂಗಳೂರು ಅಂತೇನಿಲ್ಲ, ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಗಳಲ್ಲಿ, ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ, ಬಳ್ಳಾರಿಯಿಂದ ಹಿಡಿದು ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಈ ಒಂದು ಬೆಲ್ಟ್ನಲ್ಲಿ ಸುಮಾರು 40%ಕ್ಕಿಂತ ಹೆಚ್ಚಿನ ಮಳೆ ಕೊರತೆ ಇದೆ. ಇದು ಅತಿ ಡ್ರೈಯೆಸ್ಟ್, ಬೆಂಗಳೂರಿನಲ್ಲಂತೂ ಅತಿ ಡ್ರೈಯೆಸ್ಟ್ ಮಂತು. ಮತ್ತು ಉಷ್ಣಾಂಶವು ಕೂಡ 34 ಡಿಗ್ರಿ ಸೆಂಟಿಗ್ರೇಡ್ ತನಕ ಉಷ್ಣಾಂಶ ಏರಿಕೆ ಆಗಿತ್ತು ಇಲ್ಲಿ. ಸರ್, ಈಗ ಇದೇ ರೀತಿಯಲ್ಲಿ ಜುಲೈನಲ್ಲಿ ಯಾವತ್ತಾದರೂ ಈ ರೀತಿಯಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆಯ ಟೈಮ್ನಲ್ಲಿ ಉಷ್ಣಾಂಶ ದಾಖಲಾಗಿರೋದಿದೆಯಾ? ಮತ್ತು ಇಷ್ಟು ಕಡಿಮೆ ಯಾವಾಗ ಈ ಹಿಂದೆ ಮಳೆಯಾಗಿತ್ತು ಅಂತ? ಇಷ್ಟೊಂದು ದಾಖಲೆ ಉಷ್ಣಾಂಶ ಎಂದೂ ಆಗಿಲ್ಲ ಬೆಂಗಳೂರಿನಲ್ಲಿ. ಮತ್ತು ಮಳೆಯ ಪ್ರಮಾಣವೂ ಕೂಡ ಭಾಳ ಈ ಎಲ್ನಿನೋದಿಂದ ಭಾಳ ಕಡಿಮೆ ಆಗಿದೆ. ಇದ್ದದ್ರಾಗ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಉತ್ತಮವಾಗಿ ಮಳೆಯಾಗಿದೆ. ಆದರೂ ಕೆಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ ಇದೆ. ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಲ್ಲಿ ಇಷ್ಟೊಂದು ಮಳೆ ಆತಂತ ಹೇಳಿದ್ರೂ ಕೂಡ ಅಲ್ಲಿನೂ 30% ಮಳೆ ಕೊರತೆ ಇದೆ. ಅದು ಎಷ್ಟು ಮಳೆ ಆಗಬೇಕಾಗಿತ್ತು ಇನ್ನೂ ಆಗಿಲ್ಲ. ಇನ್ನೂ ಒಂದು 5-6 ದಿವಸ ತನಕ ಮಳೆ ಪ್ರಮಾಣ ಕಡಿಮೆ ಇರ್ತೈತಿ. ನಂತರ ಈ ಒಂದು 10 ಇಯರ್ಸ್ದಲ್ಲಿ ಇಂಥ ಸಿಚುವೇಶನ್ಸ್ ಬಂದಿದ್ದಿಲ್ಲ. ಮುಂದಿನ ಈಗ ಆಗಸ್ಟ್ ಬಿಟ್ಟರೆ ಆಗಸ್ಟ್ 2ನೇ ವಾರದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಅಂದ್ರಿ. ಸೆಪ್ಟೆಂಬರ್ ಅಥವಾ ಆಗಸ್ಟ್ ಅಂತ್ಯಕ್ಕೆ ಇದೇ ರೀತಿ ಯಾವ ರೀತಿ ವಾತಾವರಣ ಇರುತ್ತೆ? ಸೆಪ್ಟೆಂಬರ್ನಲ್ಲಿ ಏನಾದರೂ ವರುಣ ಎಂಟ್ರಿ ಕೊಡುವಂತಹ ಸಾಧ್ಯತೆ ಇದೆಯಾ ಅಂತ? ಜುಲೈ ಮತ್ತು ಆಗಸ್ಟಿನಲ್ಲಿ ಜಾಸ್ತಿ ಮಳೆ ಆಗೋದು. ಸೆಪ್ಟೆಂಬರ್ನಲ್ಲಿ ಮಳೆ ಆಗುತ್ತಾ, ಇಷ್ಟೊಂದು ರಭಸವಾಗಿ ಮಳೆ ಆಗಲ್ಲ. ಆದ್ರೂ ಈ ವರ್ಷ ವಾಡಿಕೆಗಿಂತ ಮಳೆ ಕಡಿಮೆ ಆಗುವ ಸಾಧ್ಯತೆಗಳದಾವು. ಆದರೆ ಅಕ್ಟೋಬರ್ 15ರ ನಂತರ ಮಳೆ ಆಗುವ ಸಾಧ್ಯತೆಗಳದಾವೆ ಬೆಂಗಳೂರಿನಲ್ಲಿ. ಅಕ್ಟೋಬರು, ನವಂಬರ್ ತಿಂಗಳಲ್ಲಿ ಬೆಂಗಳೂರು ಅಥವಾ ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಆಗುವ ಸಾಧ್ಯತೆಗಳದಾವೆ. ಇವೆಷ್ಟು ಬೆಂಗಳೂರು ಹವಾಮಾನ ಇಲಾಖೆ ವಿಜ್ಞಾನಿಯಾಗಿರುವಂತಹ CS ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.